ಎಲ್ಲರಿಗೂ ನಮಸ್ಕಾರ. ಹಿಂಡು ಮನೆ ಎಕ್ಸಾಟಿಕ್ ಫ್ರೂಟ್ ಫಾರ್ಮ್ಗೆ ಇವತ್ತು ನಾವು ನಿಮಗೆ ಪೈನಾಪಲ್ ವೆರೈಟಿಗಳನ್ನು ತೋರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮಲ್ಲಿ ಸುಮಾರು ಒಂದು 95 ಜಾತಿ ಪೈನಾಪಲ್ ವೆರೈಟಿಗಳಿದೆ. ಅದರ ಕೆಲವು ವೆರೈಟಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮೆಡುಸಾ ಅಂತ, ಇದೊಂದು ಪೈನಾಪಲ್ಲು. ಹಾಗೆ ಇದು ಹ್ಯಾಂಡ್ ಪುಲ್ ಪೈನಾಪಲ್ ಅಂತ, ನೀವು ಹಾಗೆ ತಿನ್ಬೋದು. ಸ್ಕ್ವೇರನ್ನು ಕಟ್ ಮಾಡೋ ಅವಶ್ಯಕತೆ ಇರಲ್ಲ ಈ ಪೈನಾಪಲ್ಲಿಗೆ. ಇದು ಒಂದು ಲಾಂಗ್ ಪೈನಾಪಲ್, ಇದು ಮಲೇಷಿಯಾದು. ನಾನು ಇನ್ನು ಮುಂಚೆನೇ ವಿಡಿಯೋ ಮಾಡಿದ್ದೀನಿ, ನೀವು ನನ್ನ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ನೋಡ್ಬೋದು. ಇದು ಒಂದು ಮಿನಿಯೇಚರ್ ಪೈನಾಪಲ್. ನೀವು ಇನ್ನು ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಬೋದು, ಹಾಗೇನೂ ತಿನ್ಬೋದು. ಇದು ಅಷ್ಟೇ ಜಸ್ಟ್ ಸ್ಟಾರ್ಟ್ ಆಗ್ತಾ ಇದೆ, ಕ್ವೀನ್ ಪೈನಾಪಲ್ ಅಂತ. ಇದರಲ್ಲಿ ಮುಳ್ಳಿರಲ್ಲ, ಒಂದು ವಿಶೇಷ. ಇದು ಮೆಡುಸಾದಲ್ಲಿ ಜೈಂಟ್ ವೆರೈಟಿ. ಇದು ಬನಾನಾ ಪೈನಾಪಲ್ ಅಂತ. ಇದು ಲಾವಾ ಬಸ್ಟ್ ಅಂತ. ಇದರಲ್ಲಿ ವಿಶೇಷತೆ ಏನು ಅಂದರೆ, ನಿಮಗೆ ವೆರಿಗೇಷನ್ ಬರ್ತಾ ಹೋಗುತ್ತೆ, ಎಲೆಗಳಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ. ಈ ಥರ ವೆರಿಗೇಷನಲ್ಲಿ ನಮ್ಮಲ್ಲಿ ಸುಮಾರು ಒಂದು 30 ಇಂದ 40 ವೆರೈಟಿ ವೆರಿಗೇಷನ್ ಇದೆ. ನೋಡೋಕ್ಕೂ ಚೆಂದ, ಹಣ್ಣು ತುಂಬ ಚೆಂದ ಆಗುತ್ತೆ. ಇದು ಶ್ರೀರೇಚ ಅಂತ. ಇದು ಅಗೇನ್ ಒನ್ ಆಫ್ ದಿ ವೆರಿಗೇಷನ್ ಪೈನಾಪಲ್. ಹಣ್ಣು ತುಂಬ ಚೆಂದ ಇರುತ್ತೆ. ಮತ್ತು ಇದು MD2 ಪೈನಾಪಲ್ಲು. ನಾನು ನಿಮಗೆ ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ಒಂದು ಹಣ್ಣು ಕಟ್ಟಾಗಿದೆ, ಮತ್ತು ಒಂದು ಸಕ್ಕರೆ ಬರ್ತಾ ಇದೆ ಹೊಸದಾಗಿ. ಇದು ಸುಮೋ ಪೈನಾಪಲ್ ಅಂತ. 7 to 8 kg ಪರ್ ಫ್ರೂಟ್ ಆಗುತ್ತೆ ಇದು. ಇವೆಲ್ಲ ಹೊಸ ಪೈನಾಪಲ್ ವೆರೈಟೀಸ್, ಜಸ್ಟ್ ಇನ್ನು ಸ್ಟಾರ್ಟಿಂಗು ಬರಬೇಕು ಎಲ್ಲ. ಇದು ಮ್ಯೂಟೇಷನ್ ಅಂತ ಒಂದು ಪೈನಾಪಲ್ಲು. ಇದ್ರದ್ದು ವಿಶೇಷತೆ ಏನಂದರೆ, ಹೀಗೆ ಉದ್ದ ಬರುತ್ತೆ ಅದರದ್ದು ಹೆಡ, ಮತ್ತು ಕಂಬದಲ್ಲಿ ಇಡಬೇಕಾಗತ್ತೆ. ಈಗ ಫ್ರೂಟಿಂಗ್ ಸ್ಟಾರ್ಟ್ ಆಗ್ತದೆ, ಮೇಲ್ಗಡೆ ರೆಡ್ ಕಲರ್ ಕಾಣುತ್ತಲ್ಲ, ಅದು ಫ್ರೂಟಿಂಗ್ ಸ್ಟಾರ್ಟ್ ಆಗ್ತಾ ಇರೋದು. ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ, ನಮ್ಮಲ್ಲಿ ಈ ಪೈನಾಪಲ್ ವೆರೈಟಿ ಸಲ ಅವೈಲಬಿಲಿಟಿ ಇದೆ. ನೀವು ಮೆಸೇಜ್ ಮಾಡ್ಬೋದು, DM ಮಾಡಿದ್ರೆ ನಾವು ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಥ್ಯಾಂಕ್ ಯು.